ಸಿಸ್ಟರು ನನಗೆ ಕಮೆಂಟ್ ಮಾಡಿದ್ರು, ಪಿಂಟ್ರೆಸ್ಟಲ್ಲಿರೋ ಇಮೇಜಸ್ಸು ಮತ್ತು ವೀಡಿಯೋಸ್ನ ನಾವು ನಮ್ಮ ಯೂಟ್ಯೂಬ್ ವೀಡಿಯೋಸ್ಗಳಲ್ಲಿ ಯೂಸ್ ಮಾಡ್ಬೋದಾ, ಕಾಪಿರೈಟ್ ಕ್ಲೇಮ್ ಏನು ಬರೋದಿಲ್ವಾ ಅಂತ ಕೇಳಿದರು. ಸೊ ನಾನು ಈ ಒಂದು ವಿಡಿಯೋದಲ್ಲಿ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡ್ತೀನಿ. ಸೊ ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಸ್ಕಿಪ್ ಮಾಡ್ದಂಗೆ ನೋಡಿ. ಸೊ ವಿಡಿಯೋನ ಕೊನೆ ತನಕ ನೋಡಿ. ಈ ಒಂದು ಕ್ವಶನ್ಗೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ಇದನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಲುಪುತ್ತೆ. ಸೊ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ನಾವು ಪಿಂಟ್ರೆಸ್ಟಲ್ಲಿರೋ ಇಮೇಜಸ್ಸು ಮತ್ತು ವೀಡಿಯೋಸ್ನ ಯೂಸ್ ಮಾಡಿಕೊಂಡ್ರೆ ಕಾಪಿರೈಟ್ ಕ್ಲೇಮ್ ಬರಲ್ವಾ ಅಂತ ಕೇಳಿದ್ರು. ಸೊ ಬರುತ್ತೆ, ಖಂಡಿತ ಬರುತ್ತೆ. ಕಾಪಿರೈಟ್ ಸ್ಟ್ರೈಕ್ ಕೂಡ ಕೊಡ್ಬೋದು. ಅದು ಹೇಗಂತ ಹೇಳ್ತೀನಿ. ಸೊ ಯೂಟ್ಯೂಬ್ ಕೂಡ ಹೇಗೆ ಒಂದು ಪ್ಲಾಟ್ಫಾರ್ಮು, ಪಿಂಟ್ರೆಸ್ಟ್ ಕೂಡ ಅದೇ ಥರ ಒಂದು ಪ್ಲಾಟ್ಫಾರ್ಮ್, ಓಕೆನಾ. ಸೊ ಯೂಟ್ಯೂಬಲ್ಲಿ ನಾವು ಹೇಗೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀವಲ್ವಾ, ಸೊ ಅದರಲ್ಲಿ ಕೂಡ ಅಪ್ಲೋಡ್ ಮಾಡ್ತಾ ಇರ್ತಾರೆ ಕ್ರಿಯೇಟರ್ಸ್. ಸೊ ಇಲ್ಲಿ ಕೂಡ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋರು ಅಲ್ಲಿ ಕೂಡ ಪಿಂಟ್ರೆಸ್ಟ್ ಆ್ಯಪಲ್ಲಿ ಕೂಡ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಅಲ್ಲಿಂದ ಕೂಡ ವ್ಯೂಸ್ ಬರುತ್ತೆ, ವಾಚ್ ಅವರ್ಸ್ ಕೂಡ ಕಂಪ್ಲೀಟ್ ಮಾಡ್ಕೋಬೋದು. ಅದು ಹೇಗೆ ಅಂತ ನಾನು ಸಪ್ರೇಟಾಗಿ ವಿಡಿಯೋನ ಮಾಡ್ತೀನಿ, ನಾನು ಪಿಂಟ್ರೆಸ್ಟಲ್ಲಿ ಹೇಗೆ ಅಪ್ಲೋಡ್ ಮಾಡ್ಬೋದು ಅಂತ ಹೇಳಿ. ಸೊ ಪಿಂಟ್ರೆಸ್ಟ್ ಕೂಡ ಸೇಮ್ ಗೂಗಲ್ ಥರನೇ. ಸಪೋಸ್ ನೀವು ಗೂಗಲಲ್ಲಿ ಓಪನ್ ಮಾಡಿಕೊಂಡು ಯಾವುದಾದ್ರೂ ಇಮೇಜ್ನ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಸರ್ಚ್ ಮಾಡಿದ್ರೆ ಆ ಕೆಳಗಡೆ ಅಬ್ಸರ್ವ್ ಮಾಡಿದ್ರ ಇಲ್ವಾ, ಆ ಇಮೇಜ್ ಕೆಳಗಡೆ ಈ ಇಮೇಜು ನಿಮಗೆ ಕಾಪಿರೈಟ್ ಬರ್ಬೋದು ಅಂತ ಹೇಳಿ ಕೊಟ್ಟಿರ್ತಾರೆ. ನಾನು ನಿಮಗೆ ಸ್ಕ್ರೀನ್ಶಾಟ್ ಹಾಕ್ತೀನಿ, ನೀವು ನೋಡ್ಕೊಳ್ಳಿ. ಸೊ ಎಲ್ಲ ಇಮೇಜಸ್ಗೂ ಇದೇ ಥರ ಇರುತ್ತೆ. ಸೊ ಎಲ್ಲೋ ಒಂದು ಕಾಪಿರೈಟ್ ಫ್ರೀ ಇದ್ದರೆ ಅದನ್ನು ಯೂಸ್ ಮಾಡ್ಕೊಳ್ಬೋದು. ಸೊ ಪಿಂಟ್ರೆಸ್ಟಲ್ಲಿ ಕೂಡ ಈ ಥರ ಕ್ರಿಯೇಟರ್ಸ್ ಅಪ್ಲೋಡ್ ಮಾಡ್ತಿರ್ತಾರಲ್ವ ವೀಡಿಯೋಸು ಮತ್ತು ಇಮೇಜಸ್ಸು. ಈ ಇಮೇಜಸ್ನ ನೀವು ಯೂಸ್ ಮಾಡ್ಕೊಳ್ಳೋದ್ರಿಂದ ಸಪೋಸ್ ನೀವು ನಿಮ್ಮ ವಿಡಿಯೋದಲ್ಲಿ ಏನಾದರೂ ಅವ್ರ ಇಮೇಜಸ್ ಯೂಸ್ ಮಾಡಿದ್ದು ಕಂಡು ಬಂತಂದರೆ, ಸೊ ಅದು ಅವರ ಇಮೇಜಸ್ ಆಗಿರೋದ್ರಿಂದ ಸೊ ಅವರ ಒಂದು ಓನರ್ಶಿಪ್ ಇರುತ್ತೆ ಅದಕ್ಕೆ, ಓಕೆನಾ. ಸೊ ಅವ್ರು ಹಾಕಿರ್ತಾರೆ ಅಂದಮೇಲೆ ಅವ್ರಿಗೆ ಆ ಒಂದು ವಿಡಿಯೋ ಮೇಲೆ ಕಾಪಿರೈಟ್ ಸ್ಟ್ರೈಕ್ ಕೊಡುವಂಥ ಹಕ್ಕು ಅವ್ರಿಗಿರುತ್ತೆ, ಓಕೆನಾ. ಯಾಕಂದರೆ ಅದು ಅವರ ಇಮೇಜಸ್, ಓಕೆನಾ. ಅವ್ರ ಪರ್ಮಿಷನ್ ಇಲ್ಲದೆ ನಾವು ಇಮೇಜ್ನ ತೆಗೆದು ಇಮೇಜ್ನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ಕೊಂಡ್ವಿ ಅಂದರೆ ಅವರು ಕಾಪಿರೈಟ್ ಸ್ಟ್ರೈಕ್ ಕೊಡ್ಬೋದು. ಫಸ್ಟೇ ಸ್ಟ್ರೈಕ್ ಕೊಡೋದಿಲ್ಲ, ಫಸ್ಟ್ ವಾರ್ನಿಂಗ್ ಕೊಡ್ತಾರೆ. ಸೊ ಓಕೆನಾ. ವಾರ್ನಿಂಗ್ ಕೊಟ್ಮೇಲೆ ನೆಕ್ಸ್ಟ್ ಒಂದು 3 ಸ್ಟ್ರೈಕ್ ಬಂದರೆ ನಿಮ್ಮ ಚಾನಲ್ ಇರುತ್ತೆ, ಡಿಲೀಟ್ ಆಗುತ್ತೆ. ಕಾಪಿರೈಟ್ ಕ್ಲೇಮ್ ಕೂಡ ಕೊಡ್ಬೋದು. ಅದೇ ಥರ ನಾವು ಈ ವಿಡಿಯೋನ ಯೂಸ್ ಮಾಡಾದ್ಮೇಲೆ, ಇಮೇಜಸ್ನ ಯೂಸ್ ಮಾಡಾದ್ಮೇಲೆ ಆ ಇಮೇಜಸ್ನ ನಾವು ವಿಡಿಯೋದಿಂದ ತೆಗಿಯೋಕ್ಕೆ ಬರಲ್ಲಲ್ವ. ಸೊ ಅದಕ್ಕೆ ಪಿಂಟ್ರೆಸ್ಟಲ್ಲಿ ಇರುವಂತಹ ಇಮೇಜಸ್ನ ವೀಡಿಯೋಸ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ. ನಿಮಗೆ HD ವೀಡಿಯೋಸು, HD ಫೋಟೋಸು ಬೇಕಾದಷ್ಟು ನಿಮಗೆ ಸಿಗ್ತವೆ ವೆಬ್ಸೈಟಲ್ಲಿ. ಸೊ ನಾನು ಈಗಾಗಲೇ 3 ರಿಂದ 4 ವೆಬ್ಸೈಟ್ನ ತಿಳಿಸ್ಕೊಟ್ಟಿದ್ದೀನಿ. ಸೊ ವಿಡಿಯೋದಲ್ಲಿ ನಾನು ಒಂದು ಅರೌಂಡ್ ನಿಮಗೆ 10 ರಿಂದ 11 ವೆಬ್ಸೈಟ್ಸ್ನ ಕಾಪಿರೈಟ್ ಫ್ರೀ ಇಮೇಜಸ್ಸು ಮತ್ತು ವೀಡಿಯೋಸ್ ಎಲ್ಲಿ ಸಿಗ್ತವೆ ಅಂತ ಹೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಅದ್ರ ಬಗ್ಗೆ ಇನ್ನೊಂದು ಸಪರೇಟ್ ವಿಡಿಯೋನ ಮಾಡ್ತೀನಿ ನಾನು ಬೇಕಿದ್ರೆ. ಸೊ ಅದಕ್ಕೆ ನೀವು ಪಿಂಟ್ರೆಸ್ಟಲ್ಲಿ ಮತ್ತು ಗೂಗಲಲ್ಲಿ ಇರೋ ಇಮೇಜಸ್ನ ಆದಷ್ಟು ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ಸೊ ಅದು ಕಾಪಿರೈಟ್ ಕ್ಲೇಮ್ ನೀವು ಸದ್ಯಕ್ಕೆ ಯೂಸ್ ಮಾಡಿದರೂ ಕೂಡ ಇವಾಗ ಬಂದಿಲ್ಲ ಅಂದರೂ ಕೂಡ ಮುಂದೆ ಫ್ಯೂಚರಲ್ಲಿ ಕೂಡ ಬರ್ಬೋದು. ಇವಾಗ ಬಂದಿಲ್ಲ ಅಂದರೂ ಕೂಡ ಮುಂದೆ ಫ್ಯೂಚರಲ್ಲಿ ನಿಮ್ಮ ಚಾನಲ್ ಗ್ರೋ ಆಗೇ ಆಗುತ್ತೆ. ಸೊ ಆವಾಗ ನಿಮ್ಮ ಚಾನಲ್ ಸ್ವಲ್ಪ ಪಾಪ್ಯುಲಾರಿಟಿ ತಗೊಂಡಾಗ ಕೂಡ ಆವಾಗ ಏನಾದರೂ ಅವರ ಕಣ್ಣಿಗೆ ಆ ಇಮೇಜಸ್ ಏನು ಯೂಸ್ ಮಾಡಿರ್ತಾರಲ್ವ, ಆ ಓನರ್ ಇರ್ತಾರಲ್ವ, ಆ ಓನರ್ಗೆ ನೀವು ಇಮೇಜಸ್ ಯೂಸ್ ಮಾಡಿರೋ ಕಣ್ಣಿಗೆ ಬಿತ್ತು ಅಂತ ಹೇಳಿದ್ರೆ ಅವರು ಕಾಪಿರೈಟ್ ಸ್ಟ್ರೈಕ್ನ ಖಂಡಿತ ಕೊಡ್ಬೋದು. ಸೊ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ. ಕಮೆಂಟ್ ಮಾಡಿ ನೆಕ್ಸ್ಟ್ ಯಾವ ಥರ ಟೆಕ್ ವೀಡಿಯೋಸ್ ಬೇಕಂತ ಹೇಳಿ ನಾನು ಆ ವೀಡಿಯೋಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀನಿ. ಸೊ ಓಕೆನಾ ಗೈಸ್. ಸೊ ಸಿಗೋಣ ಫ್ರೆಂಡ್ಸ್ ಇದೇ ಥರ ನೆಕ್ಸ್ಟ್ ಟೆಕ್ ವೀಡಿಯೋಸಲ್ಲಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.